ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಭುವಿ ಸಮಾಜದ ಹಿರಿಯ ಮುಖಂಡ ಶಿವರಾಜ್ ತಂಗಡಗಿ ಅವರಿಗೆ ಸಚಿವ ಸ್ಥಾನ ದೊರೆತ ಹಿನ್ನೆಲೆಯಲ್ಲಿ ಅಫಜಲ್ಪುರ ಪಟ್ಟಣದಲ್ಲಿ ಭುವಿ ಸಮಾಜದ ಮುಖಂಡರು ಹಾಗೂ ಸಮಾಜದ ಬಾಂಧವರು ಸಂಭ್ರಮಾಚರಣೆ ಮಾಡಿದರು. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರ ಸಚಿವ ಸ್ಥಾನದಿಂದ ಸಮಾಜದ ಅಭಿವೃದ್ಧಿಗೆ ಹೆಚ್ಚಿನ ಅವಕಾಶಗಳು ಸಿಗಲಿವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರ ಭುವಿ ಸಂಘದ ಅಧ್ಯಕ್ಷ ಪ್ರಮೋದ್ ಭುವಿ ನೇತೃತ್ವ ವಹಿಸಿದರು. ಮಾಜಿ ಸದಸ್ಯರು ಈ ವಿಷಯ ಅಂದರೆ ಭಾಳ ಸಂತೋಷ ಆಗುತ್ತೇವೆ. ಯಾಕಂತಂದರೆ ಈ ನಮ್ಮ ಶಿವರಾಜ್ ತಂಗಡಗಿ ಅವರಿಗೆ ಕೊಟ್ಟಿದ್ದಕ್ಕೆ ಭಾಳ ಹೆಮ್ಮೆ ವಿಷಯ ಇದೆ. ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆ ಆಗಿದೆ. ಯಾಕಂದರೆ ಯಾವಾಗಲೂ ಇದೇ ಥರ ಕೊಟ್ಟರೆ ನಮ್ಮ ಸಮಾಜ ಇನ್ನೂವರೆಗೂ ಹೆಚ್ಚಿಗೆ ಬೆಂಬಲ ಕೊಡ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಹೆಣ್ಣು ಹುಟ್ಟಿದೆ. ನಾವು ನಮಸ್ಕಾರವನ್ನು ಕೊಡ್ತೇವೆ. ನಮಸ್ಕಾರ. ನಮ್ಮ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ಪತ್ರಿಕೆಯರಿಗೂ ಧನ್ಯವಾದ ಹೇಳ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ನಮ್ಮ ಶಿವರಾಜ್ ತಂಗಡಗಿಯವರು 4ನೇ ಬಾರಿ ಮಿನಿಸ್ಟರ್ ಆಗಿದ್ದಾರೆ, ಸಚಿವ ಸ್ಥಾನ ಕೊಟ್ಟಿದ್ದಾರೆ. ನಮ್ಮ ಭುವಿ ಸಮಾಜಕ್ಕೆ ಸಂತೋಷದ ವಿಚಾರ ಇದು ಇಡೀ ನಮ್ಮ ಕರ್ನಾಟಕಕ್ಕೆ. ಮತ್ತು ಇವತ್ತಿನ ದಿನ ನಮ್ಮ ಇವರು ಖರ್ಗೆ ಸಾಹೇಬರಾಗಿರ್ಬೋದು, ಮತ್ತಂದ್ರೆ ಇವರು ನಮ್ಮ ರಾಹುಲ್ ಗಾಂಧಿಯವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮತ್ತು ಸಿದ್ದರಾಮಯ್ಯ ಸಾಹೇಬರವರಾಗಿರ್ಬೋದು, ವಿಶೇಷವಾಗಿ ಹೇಳ್ಬೇಕಾದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರವರಿಗೆ ಎಲ್ಲರಿಗೆ ನಮ್ಮ ಭುವಿ ಸಮಾಜಗಳು ತುಂಬ ಧನ್ಯವಾದನ ಹೇಳ್ತಿದ್ದೀನಿ. ಮತ್ತು ಇದೇ ಥರ ನಮ್ಮ ಭುವಿ ಸಮಾಜದಾಗ ಎಲ್ಲರದು ನಿಗಾ ಇರಬೇಕು. ಎಲ್ಲ ಒಂದು ಸಂತೋಷದ ವಿಚಾರ ಹೇಳ್ಬೇಕಂದ್ರೆ ಇವತ್ತು ದಿನಕ್ಕೆ ನಮ್ಮ ಶಿವರಾಜ್ ತಂಗಡಗಿಯವರು ನಮ್ಮ ಇದರಾಗ ನಮ್ಮ ಸಮಾಜದೊಳಗೆ ಒಂದು ಇದು ಬ್ರ್ಯಾಂಡ್ ಇದ್ದಂಗೆ. ಇವತ್ತು ದಿನಕ್ಕೆ ಅವರಿಗೆ 4ನೇ ಬಾರಿ ಆದ್ರೂ ಭಾಳ ಸಂತೋಷ ಆಗ್ಯದ. ಇದೇ ಥರ ನಮಗೆ ಸರ್ಕಾರ ಯಾವಾಗಲೂ ಬೆಂಬಲ ಇರಬೇಕು. ಇದೇ ಥರ ನಮಗೆ ಸಂತೋಷ ವಿಚಾರ ನಮಗೆ ಕೊಡ್ತಾ ಇರಬೇಕು. ಅದಕ್ಕೆ ನಮ್ಮ ಹೆಸರು ಪ್ರಮೋದ್ ಭೋವಿ, ಶ್ರೀಮಂತ ಸರ್ಕಾರ ಅಧ್ಯಕ್ಷರು. ಈ ಸಂದರ್ಭದಲ್ಲಿ ತಿಪ್ಪಣ್ಣ ಜಾಧವ್, ಮಾರುತಿ ಜಾಧವ್, ಹನುಮಂತ್ ಗೋಟೆಕರ್, ವೆಂಕಟೇಶ್ ಜಾಧವ್, ಅಶೋಕ್ ಜಾಧವ್, ಚಂದ್ರಕಾಂತ್ ಜಾಧವ್, ನಾಗು ಜಾಧವ್, ಸಿದ್ದರಾಮ ಸುಲ್ತಾನಪುರ, ಸುರೇಶ್ ಇಂಚಗೇರಿ, ಸೋಮಣ್ಣ ಜಾಧವ್ ಸೇರಿದಂತೆ ಅನೇಕರು ಹಾಜರಿದ್ದರು. ಚನ್ನು ಇಂಚಗೇರಿ, RJ32 ಕನ್ನಡ ನ್ಯೂಸ್, ಅಫಜಲ್ಪುರ್.